ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೇನೆ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಆಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟ್. ಅದನ್ನು ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದ್ರ ಇವತ್ತಿನ ಒಂದು ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಸಾಧ್ಯವಾದ ಮಟ್ಟಿಗೆ ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಬರುವಂತೆ ವಾಕ್ಯಗಳನ್ನು ರಚಿಸಲು ಪ್ರಯತ್ನಿಸಬೇಕು. ಸಾಧ್ಯವಾದ ಮಟ್ಟಿಗೆ ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ಇಂಡೈರೆಕ್ಟ್ ಆಬ್ಜೆಕ್ಟ್ ಬರುವಂತೆ ವಾಕ್ಯಗಳನ್ನು ನಾವು ರಚಿಸಲು ಪ್ರಯತ್ನಿಸಬೇಕು. ಈ ನಿಯಮವನ್ನು ಪಾಲಿಸಲು ಆಗದೆ ಹೋದಲ್ಲಿ ಅಂಥ ಒಂದು ಏನಾದರೂ ದೊಡ್ಡ ತಪ್ಪು ಆಗೋದಿಲ್ಲ, ಪ್ರಮಾದ ಆಗೋದಿಲ್ಲ. ವಾಕ್ಯಗಳನ್ನು ಬರೆಯುವಾಗ ಸ್ವಲ್ಪ ತೊಡಕಾಗ್ಬೋದು. ಆ ವಾಕ್ಯಗಳನ್ನು ನಾವು ಬರೆಯುವ ಮುಂದೆ ಸ್ವಲ್ಪ ಅಡಚಣೆ ಉಂಟಾಗ್ಬೋದು. ಅಂದರೆ ಸಾಧ್ಯವಾದ ಮಟ್ಟಿಗೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಬಳಸಿ ವಾಕ್ಯಗಳನ್ನು ರಚಿಸಲು ನಾವು ಪ್ರಯತ್ನ ಮಾಡಬೇಕು. ಆ ಒಂದು ನಿಯಮವನ್ನು ಪಾಲಿಸದೇ ಆಗದಿದ್ದಲ್ಲಿ ಅಂಥ ಒಂದು ಏನು ದೊಡ್ಡ ತಪ್ಪಾಗಲ್ಲ. ಆದ್ರೂ ಸ್ವಲ್ಪ ಬರೆಯುವಾಗ ವಾಕ್ಯಗಳನ್ನು ಬರೆಯುವಾಗ ಸ್ವಲ್ಪ ತೊಡಕಾಗ್ಬೋದು. ಅರ್ಥ ಬರುವಂತೆ ವಾಕ್ಯಗಳನ್ನು ಬರೆದ್ರೆ ಸಾಕು. ಅಂದಹಾಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲಿಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ಡೈರೆಕ್ಟ್ ಆಬ್ಜೆಕ್ಟ್ ಬಂದರೆ ಆವಾಗ ಸಾಮಾನ್ಯವಾಗಿ ನಾವು ಟು ಅನ್ನುವಂಥ ಪ್ರತ್ಯಯವನ್ನು ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ಗೆ ಸೇರಿಸಬೇಕಾಗ್ತದೆ. ಇಂಡೈರೆಕ್ಟ್ ಆಬ್ಜೆಕ್ಟ್ ಮೊದಲಿಗೆ ಬಂದು ಡೈರೆಕ್ಟ್ ಆಬ್ಜೆಕ್ಟ್ ಕೊನೆಯಲ್ಲಿದ್ದರೆ ಆಗ ಟು ಅನ್ನುವಂಥ ಪ್ರತ್ಯಯನ ಬಳಸುವಂಥ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಸಾಧ್ಯವಾದ ಮಟ್ಟಿಗೆ ನಾವು ಏನು ಮಾಡಬೇಕು, ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಇಂಡೈರೆಕ್ಟ್ ಆಬ್ಜೆಕ್ಟ್ ವಾಕ್ಯದ ಮೊದಲು ಬರೋ ಹಾಗೆ ನಾವು ರಚನೆ ಮಾಡಬೇಕು. ಈ ನಿಯಮವನ್ನು ಪಾಲಿಸಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಸೆಂಟೆನ್ಸಸ್ಸನ್ನು ಫಾರ್ಮ್ ಮಾಡುವಾಗ ಸ್ವಲ್ಪ ಅಡೆತಡೆ ಉಂಟಾಗ್ಬೋದು. ನಾವು ವಾಕ್ಯಗಳನ್ನು ಅರ್ಥ ಬರುವ ರೀತಿಯಲ್ಲಿ ಜೋಡಿಸಿದರೆ ಸಾಕು. ಅಂದಾಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ಡೈರೆಕ್ಟ್ ಆಬ್ಜೆಕ್ಟ್ ಬಂದರೆ ಏನಾಗ್ತದೆ, ಆವಾಗ ನಾವು ಟು ಅನ್ನುವಂಥ ಪ್ರತ್ಯಯ ಇಂಡೈರೆಕ್ಟ್ ಆಬ್ಜೆಕ್ಟಿಗೆ ಸೇರಿಸಬೇಕಾಗ್ತದೆ. ಇಂಡೈರೆಕ್ಟ್ ಆಬ್ಜೆಕ್ಟ್ ಮೊದಲು ಬಂದು ಡೈರೆಕ್ಟ್ ಆಬ್ಜೆಕ್ಟ್ ಕೊನೆಯಲ್ಲಿ ಬಂತಂದರೆ ನಾವು ಟು ಅನ್ನುವಂಥ ಪ್ರತ್ಯಯವನ್ನು ಸೇರಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡೋಣ. ಈಗ ಐ ಗೇವ್ ಅ ಬುಕ್, ಇಲ್ಲಿ ವಾಟ್ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಐ ಗೇವ್ ಹಿಮ್ ಟು ಹೂಮ್, ಯಾರಿಗೆ ನೀವು ಬುಕ್ಕನ್ನು ಕೊಡ್ತಾಯಿದ್ದೀರಿ. ಇಲ್ಲೇ ಐ ಗೇವ್ ಅ ಬುಕ್ ಟು ಹಿಮ್, ಇಲ್ಲೇ ಹಿಮ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್. ಈ ಇಂಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲ ಟು ಅನ್ನುವಂಥ ಪ್ರತ್ಯಯ ಸೇರ್ಕೊಳ್ತದೆ. ಇಲ್ಲೇ ಅದನ್ನೇ ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಮೊದಲಿಗೆ ಬಂತಂದರೆ ಐ ಗೇವ್ ಹಿಮ್ ಅ ಬುಕ್, ಇಲ್ಲೇನಾಯಿತು, ಅದು ಇಂಡೈರೆಕ್ಟ್ ಆಬ್ಜೆಕ್ಟು ಆಬ್ಜೆಕ್ಟ್ಗಿಂತ ಮೊದಲಿಗೆ ಬಂತು. ಡೈರೆಕ್ಟ್ ಆಬ್ಜೆಕ್ಟ್ ಬುಕ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಹಿಮ್. ಈ ಒಂದು ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲು ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂದಿದ್ದರಿಂದ ಇಲ್ಲೇ ಟು ಅನ್ನುವಂಥ ಪ್ರತ್ಯಯ ಸೇರಿಸುವಂಥ ಅವಶ್ಯಕತೆ ಬೀಳಂಗಿಲ್ಲ. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಮೊದಲು ಬಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಮೇಲೆ ಬಂತಂದರೆ ನಾವು ಇಲ್ಲಿ ಟು ಅನ್ನುವಂಥ ಪ್ರತ್ಯಯನ ಸೇರಿಸಬೇಕಾಗ್ತದೆ. ಇದನ್ನು ತಿಳ್ಕೋಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸಿ ಸೆಂಟ್ ಅ ಮೆಸೇಜ್. ವಾಟ್ ಮೆಸೇಜ್ ಸೆಂಟ್ ಮಾಡಿದ್ಲು? ಸಿ ಸೆಂಟ್ ಮೀ, ಯಾರಿಗೆ ಕಳಿಸಿದ್ಲು? ಟು ಹೂಮ್, ಮೀ. ಇಲ್ಲಿ ಸಿ ಸೆಂಟ್ ಅ ಮೆಸೇಜ್ ಟು ಮೀ, ಟು ಅನ್ನುವಂಥ ಪ್ರತ್ಯಯ ಬಂತಿಲ್ಲಿ. ಇದು ಇಂಡೈರೆಕ್ಟ್ ಆಬ್ಜೆಕ್ಟು, ಇಲ್ಲೇ ಮೆಸೇಜ್ ಆಬ್ಜೆಕ್ಟು, ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟಿಗೆ ಇಲ್ಲೇ ಟು ಅನ್ನುವಂಥ ಪ್ರತ್ಯಯ ಸೇರ್ಪಡೆ ಆಯಿತು. ಇಲ್ಲೇ ಸಿ ಸೆಂಟ್ ಮೀ ಅ ಮೆಸೇಜ್, ಇಲ್ಲಿ ಮೀ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಮೊದಲಿಗೆ ಬಂತು. ಮೆಸೇಜ್ ಅನ್ನೋಕ್ಕಿಂತ ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮೊದಲಿಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಂತು. ಇಲ್ಲೇ ಟು ಅನ್ನುವಂಥ ಪ್ರತ್ಯಯ ಸೇರಿಸುವಂಥ ಅವಶ್ಯಕತೆ ಬೀಳೋದಿಲ್ಲ. ಅದೇ ರೀತಿ ಯು ಟೋಲ್ಡ್ ದ ಟ್ರೂತ್, ವಾಟ್ ಅಂದರೆ ಟ್ರೂತ್. ಯು ಟೋಲ್ಡ್ ಹರ್ ಟು ಹೂಮ್, ಯಾರಿಗೆ? ಯು ಟೋಲ್ಡ್ ದಿ ಟ್ರೂತ್ ಟು ಹರ್, ಟ್ರೂತ್ ಅನ್ನುವಂಥ ಆಬ್ಜೆಕ್ಟ್, ಇಲ್ಲೇ ಹರ್ ಅನ್ನುವಂಥ ಇಂಡೈರೆಕ್ಟ್ ಆಬ್ಜೆಕ್ಟು, ಇದು ಡೈರೆಕ್ಟ್ ಆಬ್ಜೆಕ್ಟ್ ಮೊದಲು ಬಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಕೊನೆಯಲ್ಲಿ ಬಂದಾಗ ನಾವು ಟು ಅನ್ನುವಂಥ ಪ್ರತ್ಯಯನ ಸೇರಿಸಬೇಕಾಗ್ತದೆ. ಅದೇ ಯು ಟೋಲ್ಡ್ ಹರ್ ದ ಟ್ರೂತ್ ಅಂದರೆ ಇದು ಡೈರೆಕ್ಟ್ ಆಬ್ಜೆಕ್ಟ್ ಟ್ರೂತ್, ಇಲ್ಲೇ ಇಂಡೈರೆಕ್ಟ್ ಆಬ್ಜೆಕ್ಟ್ ಹರ್ ಬಂತು. ಆವಾಗ ಏನಾಯಿತು, ಇಲ್ಲೇ ಟು ಅನ್ನುವಂಥ ಪ್ರತ್ಯಯ ಸೇರಿಸುವಂಥ ಅವಶ್ಯಕತೆ ಬೀಳಂಗಿಲ್ಲ. ಅದೇ ರೀತಿ
ದೇ ಗೇವ್ ದಿ ಡಾಕ್ಯುಮೆಂಟ್ಸ್. ದೇ ಗೇವ್ ದಿ ಡಾಕ್ಯುಮೆಂಟ್ಸ್. ವಾಟ್ ಅಂದಾಗ ಡಾಕ್ಯುಮೆಂಟ್ಸು. ದೆನ್ ದೇ ಗೇವ್ ರವಿ. ಟು ಹೂಮ್ ಅಂದರೆ ರವಿಗೆ ಕೊಡಲ್ಪಡ್ತು. ಇಲ್ಲಿ ದೇ ಗೇವ್ ದಿ ಡಾಕ್ಯುಮೆಂಟ್ಸ್ ಟು ರವಿ. ರವಿ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಡಾಕ್ಯುಮೆಂಟ್ಸ್ ಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್ ಮೊದಲಿಗೆ ಬಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಕೊನೆಯಲ್ಲಿ ಬಂದರೆ ನಾವು ಟು ಅನ್ನುವಂಥ ಪ್ರತ್ಯಯನ ಸೇರಿಸಬೇಕಾಗ್ತದೆ. ಆದರೆ ಅದೇ ದೇ ಗೇವ್ ರವಿ ದ ಡಾಕ್ಯುಮೆಂಟ್ಸ್ ಅಂದಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಡೈರೆಕ್ಟ್ ಆಬ್ಜೆಕ್ಟ್, ರವಿ ಇಂಡೈರೆಕ್ಟ್ ಆಬ್ಜೆಕ್ಟ್. ಇಲ್ಲಿ ಟು ಅನ್ನುವಂಥ ಪ್ರತ್ಯಯವನ್ನು ಸೇರಿಸುವ ಅವಶ್ಯಕತೆ ಬೀಳೋದಿಲ್ಲ. ಈ ರೀತಿಯಾಗಿ ನಾವು ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು, ಯಾವ ರೀತಿ ಬಳಕೆ ಮಾಡಿದಾಗ ಯಾವ ರೀತಿಯಾದಂಥ ಸೆಂಟೆನ್ಸ್ ಅರ್ಥ ಕೊಡುವ ಹಾಗೆ ಬರಿಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.